ತುಮಕೂರು ನಗರದ ಮಧ್ಯಭಾಗದಲ್ಲಿರುವ ಪ್ರತಿಷ್ಠಿತ ಅನನ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಅನನ್ಯ ಅಂತರಂಗ 2026 ಎಂಬ ಇಂಟರ್ ಕಾಲೇಜ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಉತ್ಸವವನ್ನು ಆಯೋಜಿಸಲಾಯಿತು. ಈ ಉತ್ಸವದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು 25ಕ್ಕೂ ಹೆಚ್ಚು ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮವು ಅನನ್ಯ ಕ್ಯಾಂಪಸ್ನಲ್ಲಿ ನಡೆಯಿತು. ಗಣ್ಯರುಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತುಮಕೂರು ವಿಶ್ವವಿದ್ಯಾಲಯದ ಅಸಿಸ್ಟೆಂಟ್ ಪ್ರೊಫೆಸರ್ ಡಾ ಶೋಭಾರವರು, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಐಷಾರಾಮಿ ಜೀವನ ನಡೆಸಬೇಕೆಂಬ ಆಸೆ ಇರುತ್ತೆ. ಆದರೆ ಅದನ್ನು ಸಾಧಿಸಲು ಸರಿಯಾದ ದಾರಿ ಯಾವುದು, ಜೀವನವನ್ನು ಹೇಗೆ ಉಜ್ವಲಗೊಳಿಸಬೇಕು ಎಂಬುದನ್ನು ಚಿಂತಿಸಬೇಕು. ಯಶಸ್ವಿ ಜೀವನ ಸಾಧಿಸಲು ಮೊದಲಿಗೆ ನಾವು ನಮ್ಮಲ್ಲಿ ಬದಲಾವಣೆ ತರಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ನಾನ್ ಫಸ್ಟ್ ನೀನ್ ಫಸ್ಟ್ ಇಲ್ಲ, ಎಲ್ಲರ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್. ಸಕ್ಸಸ್ ಹೇಗೆ ಬರುತ್ತೆ, ಎಲ್ಲರಿಗೂ ಆಸೆ. ನನಗೂ BMW ಕಾರಲ್ಲಿ ಓಡಾಡಬೇಕು ಅಂತ ಆಸೆ ಅಲ್ಲ, ಎಲ್ಲರಿಗೂ ಇರುತ್ತೆ. ನಮ್ಗೆ ದೊಡ್ಡ ಮನೆ ಕಟ್ಕೋಬೇಕು ಅಂತ ಆಸೆಗಳಿಗೆ ಒಂದು ಮಿತಿನೇ ಇಲ್ಲ. ನಾವು ಸ್ಟ್ರಾಟಜಿ ಯೂಸ್ ಮಾಡ್ಬೇಕಲ್ಲ. ನಾವು ಮುಂದೆ ಬರಬೇಕು, ನಾವು BMW ಕಾರಲ್ಲಿ ಓಡಾಡಬೇಕು, ನಾವು ಒಂದು ಸಕ್ಸೆಸಿವ್ ಪ್ಲಾನ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಸ್ಟ್ರಾಟಜಿ ಏನಿದೆ ಅದು 100% ಸ್ಟ್ರಾಟಜಿ ಆಗಲೇಬೇಕು. ಅಂದ್ರೆ ನಾವು ಸೆಲ್ಫ್ ಮೋಟಿವೇಟ್ ಆಗಬೇಕು ಹೊರತು ನಾವೊಂದು ಸಕ್ಸೆಸಿವ್ ಟಾರ್ಗೆಟ್ ಮಾಡದೆ ಹೊರತು ನಾವೊಂದು ಸ್ಟ್ರಾಟಜಿ ಯೂಸ್ ಮಾಡದೆ ಹೊರತು ನಾವು ಸಕ್ಸಸ್ ಆಗ್ಲಿಕ್ಕೆ ಚಾನ್ಸಸ್ಸೇ ಇರೋದಿಲ್ಲ. ಈಗ ಇವರೆಲ್ಲ ಸಾಧಕರು ಕೂತಿರೋದು ನಿಮ್ ಮುಂದೆ, ನಿಮ್ ಸ್ಟೇಜ್ ಮೇಲೆ ಕೂತಿದ್ದಾರೆ, ನಿಮ್ ಮುಂದೆ ಕೂತಿದ್ದಾರೆ ಅಂದ್ರೆ ಇವರೆಲ್ಲ ಸಾಧಕರು. ಇವರು ದೇ ಆರ್ ದ ಮೋಟಿವೇಟರ್ಸ್ ಟು ಯು ಪೀಪಲ್. ಯು ಶುಡ್ ಲರ್ನ್ ಫ್ರಮ್ ದೆಮ್. ಹೇಗೆ ಇಷ್ಟು ಎತ್ತರ ಬಂದಿದ್ದಾರೆ, ಹೇಗೆ ಈ ತರ ದೊಡ್ಡ ಸ್ಟೇಜ್ ಮೇಲೆ ಇವರೆಲ್ಲ ಅಲ್ಲಿ ಕೂತ್ಕೊಳ್ಳಕ್ಕೆ ನಮ್ಗೆ ಯಾವಾಗ ಯಾವ ತರ ಜವಾಬ್ದಾರಿ ಬರುತ್ತೆ, ಇದೆಲ್ಲ ನಿಮ್ಗೆ ಸೆಲ್ಫ್ ಮೋಟಿವೇಟ್ ಆಗ್ಬೇಕು ಅಂದ್ರೆ ಈ ತರದ ಸಾಧಕರ ಜೀವನ ಶೈಲಿನ ನೀವು ನೋಡ್ಬೇಕು. ನೋಡಿದಾಗ 100% ಸಕ್ಸಸ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಯಾವತ್ತೂ ರೀಸನ್ಸ್ ಕೊಟ್ಟು ಮಾಡದೆ ನೀವು ನಿಮ್ಮ ಸಕ್ಸಸ್ ಕಡೆ ನೀವು ದಾರಿ ನೋಡ್ತೀರಂತ ವಿಶ್ ಯು ಆಲ್ ದ ಬೆಸ್ಟ್. ನಂತರ ಮಾತನಾಡಿದ ಜಿಎಫ್ಜಿಸಿ ಕುಣಿಗಲ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಕಾಮರ್ಸ್ ವಿಭಾಗದ ಮುಖ್ಯಸ್ಥ ಡಾ ನರಸಿಂಹಮೂರ್ತಿರವರು, ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕು, ತಮ್ಮಲ್ಲಿರುವ ಕೌಶಲ್ಯ ಮತ್ತು ಜ್ಞಾನವನ್ನು ಹೇಗೆ ಪ್ರದರ್ಶಿಸಬೇಕು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು. ಇಂದಿನ ಯುಗದಲ್ಲಿ ನಾವು ತಯಾರಿಸುವ ಯಾವುದೇ ವಸ್ತುವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸುವ ಶಕ್ತಿ ನಮ್ಮಲ್ಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. Wonderful Commerce Fest. Manjuna told all the events we are going to be organized. It is an excellent initiation by the institution under the supervision of Chartered Accountant Vishwanath sir. Because ಅವರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿರೋದ್ರಿಂದ ನಮ್ಮ ಮಕ್ಕಳಿಗೆ ಏನು ಕೊಡಬೇಕು, ಯಾವುದನ್ನು ಕೊಡಬೇಕು, ಏನು ಕಾಮರ್ಸ್ ಎಜುಕೇಶನ್ ಅನ್ನ ಹೇಗೆ ಕೊಡಬೇಕು ಅನ್ನೋದು ಚೆನ್ನಾಗಿ ಅವರಿಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಆಯೋಜಿಸ್ತಿದ್ದಾರೆ. You look at various advertisements, ಅಲ್ಲಿ ಟ್ರೇಸ್ ಕೂಡ ಇರಬೇಕು, ಒಂದು ಹೊಸ ಇನ್ನೋವೇಟಿವ್ ಥಾಟ್ ಇರಬೇಕು, ಒಂದು ಬಿಸ್ನೆಸ್ ಅನ್ನ ಸೇಲ್ ಮಾಡುವಂತ ಅವಕಾಶ ಇದೆ. ಡ್ಯೂ ಟು ಗ್ಲೋಬಲೈಸೇಷನ್ ಎಂಟೈರ್ ವರ್ಲ್ಡ್ ಬಿಕಮ್ ಎ ಮಾರ್ಕೆಟ್ ಪ್ಲೇಸ್. ಯು ಕ್ಯಾನ್ ಸೆಲ್ ಎನಿವೇರ್ ಅಕ್ರಾಸ್ ದ ಗ್ಲೋಬ್. ನಿಮ್ಮ ಪ್ರಾಡಕ್ಟ್ ಅನ್ನ ಇಡೀ ಪ್ರಪಂಚದ ಎಲ್ಲಿ ಬೇಕಾದ್ರೂ ಮಾರಾಟ ಮಾಡುವಂತ ಶಕ್ತಿ ಇವತ್ತು ನಿಮ್ಗಿದೆ. ನೀವು ನೋಡಬಹುದು, ಈಗ ಯುದ್ಧ ನಡೀತಾ ಇರೋದ್ರಿಂದ ನಮ್ಮ ದೇಶಕ್ಕೆ ಏನೆಲ್ಲ ವಸ್ತುಗಳ ಕೊರತೆ ಇದೆ, ನಮ್ಮ ದೇಶದ ನಿಜವಾದ ಶಕ್ತಿ ನಮ್ಗೆ ಅರ್ಥ ಆಗ್ತಾ ಇದೆ. ಅದನ್ನ ಶಕ್ತಿ ಅನ್ಕೋಬಾರ್ದು. ಯು ಹ್ಯಾವ್ ಟು ಟರ್ನ್ ಇನ್ ದ ಆಪರ್ಚುನಿಟೀಸ್.
Our weaknesses will be turned into opportunities. Why don't we be sustainable on these areas? You must be focused because you are the young generation, you are the future of our country. ನೀವು ನಮ್ಮ ದೇಶದ ಭವಿಷ್ಯ ಆಗಿರೋದ್ರಿಂದ ನೀವು ಇದನ್ನೆಲ್ಲ ಆಲೋಚನೆ ಮಾಡಬೇಕು. ಈ ತರವಾದಂತ ಒಂದು ಪ್ರೋಗ್ರಾಮ್ಸ್ ಅನ್ನ ಆರ್ಗನೈಸ್ ಮಾಡೋದ್ರಿಂದ ನಿಮ್ಮಂತ ಯಂಗ್ ಜನರೇಷನ್ ಅಲ್ಲಿ ಇಟ್ ಹ್ಯಾಸ್ ಗಿವನ್ ಟು ಎ ಡ್ರೀಮ್. ಇನ್ನೊಬ್ಬ ಮುಖ್ಯ ಅತಿಥಿ ಜಿಎಫ್ಜಿಸಿ ತಿಪಟೂರು ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಎಚ್ಒಡಿ ಡಾಕ್ಟರ್ ಅನುಪ್ರಸಾದ್ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮನ್ನು ತಾವು ಅರಿತುಕೊಂಡಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಾಧನೆ ಮಾಡಲು ವಿದ್ಯಾರ್ಥಿಗಳು ಮುಂದಾಗಬೇಕು ಎಂದು ಕರೆ ನೀಡಿದರು. ತುಮಕೂರಿನಲ್ಲಿ ಅನನ್ಯ ಕಾಲೇಜು ಈ ರೀತಿಯ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಉತ್ಸವಗಳನ್ನು ಆಯೋಜಿಸುವ ಮೂಲಕ ವಿದ್ಯಾರ್ಥಿಗಳ ಜ್ಞಾನ ಮತ್ತು ಪ್ರತಿಭೆಗೆ ಉತ್ತೇಜನ ನೀಡುತ್ತಿದೆ. ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಉತ್ತಮ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಈ ಕಾಲೇಜು ಪ್ರಮುಖ ಪಾತ್ರ ವಹಿಸುತ್ತಿದ್ದು ಜಿಲ್ಲೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ ಎಂದು ಹೇಳಿದರು. ನಿಮ್ಮನ್ನ ನೀವು ಅರಿತುಕೊಂಡ್ರೆ ನಿಮ್ಮ ಕೆಪಾಸಿಟಿಯನ್ನ ನಿಮ್ಮ ಒಂದು ನಾಲೆಡ್ಜ್ ಅನ್ನ ಅಥವಾ ನಿಮ್ಮಲ್ಲಿರುವಂತ ಒಂದು ಅರಿತುಕೊಂಡ್ರೆ ನಿಮ್ಮ ಕೆಪಾಸಿಟಿಯನ್ನ ನೀವು ಅರಿತುಕೊಂಡ್ರೆ ನೀವು ಏನ್ ಸಾಧಿಸಬಹುದು ಅಂತಕ್ಕಂಥದ್ದು ಒಂದು ವೇ ಅದು ನಿಮಗೆ ಸಿಗುತ್ತೆ. ಆ ನಿಟ್ಟಿನಲ್ಲಿ ಹಾಗೆಯೇ ಈ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಒಂದು ಟೆಕ್ನಾಲಜಿಯನ್ನ ಬಳಸ್ಕೋಬೇಕು. ಎಷ್ಟು ಮಟ್ಟಿಗೆ ನೀವು ಬಳಸ್ಕೊಳ್ತೀರಿ ಅಷ್ಟು ನಿಮಗೆ ಒಳ್ಳೆಯದು. ಈ ಒಂದು ಕಾಲೇಜು ಜವಾಬ್ದಾರಿಯನ್ನ ನಮ್ಮ ಹುಡುಗರಿಗೆ ನಮಗೂ ಕೂಡ ಜವಾಬ್ದಾರಿಯನ್ನ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಯಾವಾಗಲಾದರೂ ನಮಗೆ ಆಪರ್ಚುನಿಟಿ ಕೊಟ್ಟಾಗ ಮಂಜುನಾಥ್ ಸರ್ ಒಂದು ಪ್ರೆಸೆಂಟೇಷನ್ ಆಗಿರ್ಬೋದು ಅಥವಾ ಒಂದು ಸೆಮಿನಾರ್ ಆಗಿರ್ಬೋದು ಖಂಡಿತ ನಾವು ಬರ್ತೀವಿ ಅಂತ ಹೇಳ್ತಾ, ಹಾಗೇನೆ ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ, ಆ ಕಲ್ಚರಲ್ ಫ್ಯಾಮಿಲಿ ಇದೆ. ಎಂಟೈರ್ ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ನಂಬರ್ 1 ಇನ್ಸ್ಟಿಟ್ಯೂಷನ್ ಕಲ್ಚರ್ ಅನ್ನ ಬೇರೆ ಕಾಲೇಜಲ್ಲಿ ನಾವು ನೋಡಿದೀವಿ. ತುಂಬಾನೇ ಅವರು ಹೈಟೆಕ್ ಆಗಿರ್ತಾರೆ. ಅವ್ರ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಎಲ್ಲ ರೀತಿಯಲ್ಲೂ ಅಷ್ಟೇ ಅವರ ಒಂದು ಟಾಕ್ ಆಗಿರ್ಬೋದು ಅವೆಲ್ಲವೂ ಇಲ್ಲಿ ನಾನು ಕಾಣಲಿಲ್ಲ. ಇದೊಂದು ಕಲ್ಚರಲ್ ಇನ್ಸ್ಟಿಟ್ಯೂಷನ್. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಅಭಾರಿ ಆಗಿದ್ದೀವಿ ಅಂತ ಹೇಳ್ತಾ ಎಲ್ಲವೂ ಕೂಡ ಒಳ್ಳೆದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಕಾರ್ಯಕ್ರಮದಲ್ಲಿ ವರ್ಣ ಗ್ಲೋಬಲ್ ಟ್ರಸ್ಟ್ ಅಧ್ಯಕ್ಷ ಎಸ್ ವಿಶ್ವನಾಥ್, ಉಪಾಧ್ಯಕ್ಷ ಉಮೇಶ್, ಕಾರ್ಯದರ್ಶಿ ಚನ್ನಬಸವ ಪ್ರಸಾದ್, ತುಮಕೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಡಾ ಸಿ ಶೋಭಾ, ಡಾ ನರಸಿಂಹಮೂರ್ತಿ, ಡಾ ಅನುಪ್ರಸಾದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.